ಹುಣಸಾದಲ್ಲಿ ತಾವೊಂಥರ ದೊಡ್ಡ ಪ್ರಮಾಣ ಒಂದು ಜಾತ್ರೆ ನೋದಂಗಾಗಿತ್ತು. ಯಾಕಂದ್ರ ಮೊನ್ನೆ ಹುಣಸಾದ ದೊಡ್ಡ ಪ್ರಮಾಣ ಜಾತ್ರೆ ಆಗಿತ್ತು. ಮತ್ ಇವತ್ತನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ತಾಯಂದ್ರ ತಾವು ಸೇರಿ ನೀವೆಲ್ಲ ಸೇರಿ ಅಭಿಮಾನದಿಂದ ಇವತ್ತು ಶ್ರೀ ಅಂಬಿಗರ ಚೌಡಯ್ಯವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರೆ. ಯಾಕಂದ್ರೆ ಇದು ಪ್ರಾರಂಭ ಆಗಿದ್ದು ಸುಮಾರು ಒಂದು 6 ತಿಂಗಳಿಂದ ಹುಣಸಾಳ ಗ್ರಾಮದ ಎಲ್ಲ ಹಿರಿಯರು ಬಂದು ನಾವು ದೊಡ್ಡ ಪ್ರಮಾಣ ಇಲ್ಲಿ ಮೂರ್ತಿ ಮಾಡ್ತೀವಿ, ನೀವೆಲ್ಲ ಸಹಾಯ ಸಹಕಾರ ಬೇಕಂದಾಗ ನಾನು ಹೇಳಿದೆ ನೀವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಯಾಕಂದ್ರೆ ಯಾವ್ದೋ ಸಮಾಜ ಇದ್ರು ಅಲ್ಲಿ ವ್ಯತ್ಯಾಸ ಭಿನ್ನಾಭಿಪ್ರಾಯ ಇರ್ತಾವ, ನೀವೆಲ್ಲರೂ ಒಂದಾಗಿ ಯಾಕಂದ್ರೆ ಒಂದಾಗಿ ಒಕ್ಕಟ್ಟಾಗಿ ನೀವೆಲ್ಲ ದೇಣಿಗೆ ಕೊಡ್ಸಿ, ನಾನು ಸಾಧ್ಯಷ್ಟೇ ದೇವರಿಂದ ಅನುಕೂಲ ಮಾಡ್ತೈತಿ, ನಾನು ನಿಮ್ಗೆ ಸಹಾಯ ಮಾಡ್ತಂತೇಳಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಏನ್ ತಾವು ಮೂರ್ತಿ ಮಾಡಿದಿರಿ. ತಮಗೆಲ್ಲರಿಗೂ ಯಾರ್ಯಾರ ಕಾರ್ಯದಲ್ಲಿ ಭಾಗವಹಿಸಿದಿಲ್ಲ ತಮ್ಗೆಲ್ಲರದು ಅನಂತ ಕೋಟಿ ನಮಸ್ಕಾರಗಳು. ಯಾಕಂದ್ರ ಅಷ್ಟು ಚಂದ ಮೂರ್ತಿ, ಯಾಕಂದ್ರೆ ಸ್ವರೂಪ ನಾನು ನೋಡಿಲ್ಲ ಅಷ್ಟ್ ಚಂದಾಗಿ. ಯಾಕಂದ್ರ ಮ್ಯಾಗ ಹೋದಾಗ ನೋಡಿದಾಗ ಅತಿ ಪ್ರೀತಿ ಗೌರವ ಎಷ್ಟು ಚಂದ ಅನಿಸ್ತೈತೆ ಅಂದ್ರ ಅದಕ್ಕೆ. ಯಾಕಂದ್ರ ರವಿಕುಮಾರ್ ಅವ್ರು ಹೇಳಿದಂಗ ಹಿಂದಿನ ಮಹಾತ್ಮರು ಪುಣ್ಯಾತ್ಮರು ಅವ್ರು ನಮಗ್ ಹಾಕಿಕೊಟ್ಟಂತ ದಾರಿ, ಅವ್ರು ನಡ್ಕೊಂಡಂತ ರೀತಿ ಅವ್ರು ನಾವು ನಡ್ಕೊಂಡಾರ ನಮಗೂ ಪುಣ್ಯ ಬರ್ತೈತಿ. ಅದಕ್ಕೆ ಆ ಒಳ್ಳೆ ಕೆಲ್ಸನ ನಾವೆಲ್ಲರೂ ಮಾಡ್ಬೇಕಂತ ಹೇಳುತ್ತಾ. ಯಾಕಂದ್ರೆ ಯಾವ್ದೇ ಒಂದು ಸಮಾಜ ಸಂಘಟನೆ ಆಗ್ಬೇಕು, ಹೋರಾಟ ಅಂದ್ರ ನೀವು ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮೂರು ಇದ್ರ ಸಮಾಜ ಮುಂದೆ ಬರ್ತೈತೆ. ಇತ್ತೀಚಿನಲ್ಲಿ ಇವತ್ ನಮ್ಮ ಅನೇಕ ಹಿಂದುಳಿದ ಸಮಾಜ ಇರ್ಬೋದು ಅಥವಾ ಎಲ್ಲರೂ ಬಹಳ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ತಾವು ಎಲ್ಲ ಸಮಾಜದಲ್ಲಿ ಮುಂದೆ ಬರ್ತಾ ಇದ್ರೆ. ಯಾಕಂದ್ರೆ ಎಲ್ಲಿ ನಮಗೆ ಶಿಕ್ಷಣ ಸಿಗುದಿಲ್ಲ ಅಲ್ಲಿ ತನಕ ನಾವು ಮುಂದೆ ಬರಕ್ ಸಾಧ್ಯ ಇಲ್ಲ. ಶಿಕ್ಷಣ ಸಿಕ್ತಂದ್ರೆ ತಾವಾಗ, ಯಾಕಂದ್ರೆ ಸಮಾಜದಲ್ಲಿ ಬದಲಾವಣೆ ತರುವಂತ ಭಾರಿ ಶಕ್ತಿ ದೊಡ್ಡ ಅಸ್ತ್ರ ಯಾವ್ದಂದ್ರ ನೀವು ಮತ್ತೊಂದು ಯಾವ್ದೋ ಅಭಿವೃದ್ಧಿಕ್ಕಿಂತ ಶಿಕ್ಷಣ ನಿಮ್ ಮಕ್ಕಳಿಗೆ ಕೊಟ್ಟದ್ದಾತಂದ್ರ ಅದು ಸಾಯುವವರೆಗೆ ಒಟ್ಟ ಹೋಗುದಿಲ್ಲ, ಅವ್ರ ಜೊತೆಗೆ ಇರ್ತೈತಿ ಅದು. ಅದಕ್ಕೆ ತಾವೆಲ್ಲರೂ ತಾಯಂದ್ರು ತಾವು ತಮ್ಮ ಸಮಾಜದ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ಅವರು ಉನ್ನತ ಹುದ್ದೆಗೆ ಹೋಗುವಂತ ಕಾರ್ಯ ತಾವೆಲ್ಲ ಮಾಡ್ಬೇಕಂತ ತಮ್ಮಲ್ಲಿ ವೇದಿಕೆ ಮುಖಾಂತರ ಕಳಕಳಿ ವಿನಂತಿ ಮಾಡ್ಕೋತೀನಿ. ಮತ್ತೆ ಇಲ್ಲಿ ಯಾಕಂದ್ರೆ ಈ ಅಂಬೇಡ್ಕರ್ ಇದು ಅಂದ್ರೆ ನಮ್ಮ ಮೂರ್ತಿ ಉದ್ಘಾಟನಾ ಸಮಾರಂಭ ಜೊತೆಗೆ ಗ್ರಾಮ ಪಂಚಾಯತ್ ಸಾಕಷ್ಟು ಸಂತೆ ಉದ್ಘಾಟನಾ ಕಾರ್ಯಕ್ರಮ, ಸಮುದಾಯ ಭವನ, ಅನೇಕ ಅಚ್ಚುಮೆಟ್ಟಂತ ಕಾರ್ಯಕ್ರಮ ತಾವೆಲ್ಲ ಊರಿನ ಹಿರಿಯರು ಕೂಡ ಮಾಡಿದಿರಿ. ಹಿಂಗ ಎಲ್ಲರೂ ಈ ಊರಿನ ಎಲ್ಲರೂ ಹಿಂಗ ಒಂದಾಗಿ ಒಕ್ಕಟ್ಟಾಗಿ ಮಾಡ್ರಿ. ಇದ್ರ ಜೊತೆಗೆ ಸಂಬಂಧಪಟ್ಟಂಗ ಈ ಸಮಾಜದ ಎಲ್ಲ ತಾವ್ ಹಿರಿಯರು ಬಂದಿದ್ರಿ ಬೇರೆ ಬೇರೆ ಊರಾಗ, ಅಂದ್ರೆ ಮೂಡ್ಲಿ ಆಗಿರ್ಬೋದು, ಹುಣಸಾಳ ಆಗಿರ್ಬೋದು ಅಥವಾ ನಾಗನೂರ್ ಆಗಿರ್ಬೋದು, ಇನ್ನೂ ಅನೇಕ ಊರಾಗ ಎಲ್ಲಾ ಊರಾಗ ತಾವ್ ಅದಿರ್ಲ ಅಲ್ಲಿಯೂ ತಮ್ಮ ಸಮಾಜನ ಸಂಘಟಿತ ಮಾಡ್ರಿ, ಒಕ್ಕಟ್ಟು ಮಾಡ್ರಿ. ನಿಮ್ ಸಮಾಜಕ್ಕೆ ಏನ್ ಬೇಕಲ್ಲ ನಿಮ್ ಬೆನ್ನಿಗಿಂದ ಸಹಾಯ ಮಾಡಕ್ ತಯಾರಾದಿರತಿ. ವೇದಿಕೆ ಮುಖಾಂತರ ತಮಗೆ ಆಶ್ವಾಸನೆ ಕೊಡ್ತೀನಿ. ಯಾಕಂದ್ರ ವೇದಿಕೆ ಮುಖಾಂತರ ಆಶ್ವಾಸನೆ ಕೊಡ್ತೀನಿ, ಏನೇ ಕಷ್ಟ ದೇವಸ್ಥಾನ ಇರ್ಲಿ ವೈಯಕ್ತಿಕ ಇರ್ಲಿ ಏನೇ ಬಂದ್ರು ನಾನು ಖಂಡಿತವಾಗಿ ನಿಮ್ಗೆ ಸಹಾಯ ಮಾಡ್ತೇನೆ. ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ಗೋಕಾಕದಲ್ಲಿ ಈಗ ಸಮಾಜ ವತಿಯಿಂದ 4 ಗುಂಟೆ ಜಾಗ ಸ್ಯಾಂಕ್ಷನ್ ಮಾಡಿಸಿದ್ವಿ. ಅಂದ್ರೆ ಮುನ್ಸಿಪಾಲಿಟಿ ಅಲ್ಲಿ ಒಂದು ದೊಡ್ಡದನ್ನ ಕಟ್ಟಬೇಕಂತ ಹೇಳಿ ಅದಕ್ಕೆ 4 ಗುಂಟೆಗೆ ಸರ್ಕಾರದವ್ರು 40 ಲಕ್ಷ ರೂಪಾಯಿ ಕಟ್ಟಕ್ ಹೇಳ್ತಾರೆ. ಅದಕ್ಕೆ ಮಂದಿ ಸಮಾಜದ ಹಿರಿಯರೆಲ್ಲ ಬಂದಿದ್ರು. ಅದಕ್ಕೆ ನಾ ಆದಷ್ಟು ಬೇಗನೆ ಆ 4 ಗುಂಟೆ ಜಾಗ ತಗೊಂಡು ಸಮಾಜಕ್ಕೆ ಅಂದ್ರೆ ಗೋಕಾಕ್ ಮುಡುಗಿ ತಾಲೂಕು ಎಲ್ಲಕ್ಕೂ ಅನುಕೂಲ ಆಗುವಂಗ 4 ಗುಂಟೆ ನಿಮ್ಗೆ ಅಲ್ಲಿ ಮಾಡಿಕೊಡ್ತೀವಿ. ಆದಷ್ಟು ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ತಮ್ಮ ಯಾವ್ದಾದ್ರು ಸಮುದಾಯ ಭವನ ಅಥವಾ ಕಲ್ಯಾಣ ಮಂಟಪ ಕಟ್ಟಿ ಸಮಾಜಕ್ಕೆ ಒಳ್ಳೆ ಆಗುವಂತ ಕೆಲಸ ಖಂಡಿತ ನಾವು ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಗಟ್ಟಿಯಾಗಿರಿ ತಾವೆಲ್ಲರೂ. ಯಾಕಂದ್ರೆ ನಮ್ಮೆಲ್ಲಾ ಅಂಬಿಗರ ಸಮಾಜದ ಎಲ್ಲ ಬಂಧುಗಳು ತಾವೆಲ್ಲರೂ ನನ್ನ ಬೆನ್ನಿಗೆ ನಿಂತಿಗೆ ನಾವು ಸಾಕಷ್ಟು ಎಲ್ಲ ಕೆಲಸ ಮಾಡಿದೆ. ಯಾಕಂದ್ರೆ ಯಾವ್ದೇ ನಂದೊಂದು ಕೆಲಸ ಬಂದಾಗ ತಮ್ಮ ಕೈ ಮುಗಿದು ವಿನಂತಿ ಮಾಡಿದಾಗ ತಾವೆಲ್ಲರೂ ನನಗೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ತಾವು ನನಗೆಲ್ಲ ಆಶೀರ್ವಾದ ಮಾಡಿದಿರಿ. ಅದಕ್ಕೆ ನಿಮ್ ಪ್ರೀತಿ ವಿಶ್ವಾಸ ಸಹಕಾರ ಕಡಿತನಕ ನನ್ನ ಮೇಲೆ ನಮ್ಮ ಕುಟುಂಬ ಇರ್ಲಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಅದಕ್ಕೆ ನಾನು ಅದೇ ತರ ಸದಾ ನಿಮ್ ಜೊತೆಗೆ ಖಂಡಿತವಾಗಿ ನಿಂತು ನಿಮ್ಮ ಸಮಾಜದ ಏಳಿಗೆಯಾಗಿ ಖಂಡಿತ ನಾನು ನಿಮ್ ಜೊತೆ ನಿಂತು ಕೆಲಸ ಮಾಡ್ತೀನಿ. ನಮ್ ಪೂಜ್ಯರು ಬಂದರು ಅವರು, ಯಾಕಂದ್ರೆ ಅನೇಕ ರಾಜ್ಯದಲ್ಲಿ ಎಲ್ಲ ಸಮಾಜನ ಉನ್ನತ ಇನ್ನೂ ಮೇಲ್ ತರಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೋ. ಸರ್ಕಾರ ಇರ್ಬೋದು ಅಲ್ಲಿ ಏನಿದ್ರು ನಾವು ಎಲ್ಲ ಕೂಡಿ ಸ್ವಾಮೀಜಿಯವ್ರು ನಿಂತು ಅವ್ರ ಕೈಗೆ ಬಲಪಡಿಸುವಂತ ಕೆಲಸ ನಾವೆಲ್ಲ ಮಾಡ್ತೀವಿ. ಅದಕ್ಕೆ ತಾವೆಲ್ಲರೂ ಇಂಥ ಅದ್ದೂರಿ ಒಂದು ಮೂರ್ತಿ ಇವತ್ತು ಉದ್ಘಾಟನೆ ಮಾಡಿದ್ವಿ, ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ವಿ. ಈ ಸಮಾಜದ ಒಕ್ಕಟ್ಟನ ಇವತ್ತೇನು ಪ್ರಾರಂಭ ಮಾಡಿದ್ರಿ ಒಟ್ಟೆ ಇದನ್ನ ಮುಂದೆ ಜಕ್ಕೋತ್ ಹೋಗ್ಬೇಕು, ಮತ್ ಹಿಂದ್ ಒಟ್ಟ ನುಗ್ಗಿಸ್ಬೇಡ್ರಿ. ಯಾಕಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಮಾತು ಹೇಳಿದ್ರೆ, ನಾನು ನಿಮ್ಗೆಲ್ಲಾ ಅಂದ್ರೆ ರಥ ಜಕ್ಕೊಂಡ್ ಹೊಂಟಿದ್ದೇನೆ, ಅದ್ರ ಮುಂದೆ ಒಯ್ಬೇಕು, ಹಿಂದ್ ಒಟ್ಟ ಒತ್ತ ಬೇಡ ಅಂದಿರ ಅವ್ರ ಮತ್ತೆ ಇಲ್ಲ ಒತ್ತಾಕ ಇದ್ದೆಲ್ಲಾರು ಬಿಟ್ಟು ಹೋಗ್ರಿ ಅದ್ರ ಮತ್ತೆ ಹಿಂದ್ ಒತ್ತಿ ಮುಂಚೆ ಅಡಚಣೆ ಮಾಡ್ಬಾರ್ದು ಅಂದ್ರು. ಅದಕ್ಕೆ ಇವತ್ತೇನ್ ನಾವು ರಥ ಶುರು ಮಾಡಿದೀವಿ, ಈ ಸಮಾಜದ ಮುಂದೆ ಹೋಗೋ ರಥನ ನೀವೆಲ್ಲರೂ ಒತ್ಕೋತ ಹೋಗ್ಬೇಕು. ನಿಮ್ ಜೊತೆ ನಾವು ಅದನ್ನ ರಥ ಒತ್ಕೋತ ನಿಮ್ ಜೊತೆಗೆ ಇರ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ನಾ ಆಶ್ವಾಸನೆ ಕೊಡ್ತೀನಿ. ತಾವೆಲ್ಲರೂ ಗಟ್ಟಿಯಾಗಿ ಒಂದಾಗಿ ಒಕ್ಕಟ್ಟಾಗಿ
ಖಂಡಿತ ಇರ್ತೀವಿ. ಅದಕ್ಕೆ ಇವತ್ತು ಬಹಳ ಅಚ್ಚುಕಟ್ಟಾಗಿ ನನಗೆ ಇಷ್ಟು ಖುಷಿ ಆಗೈತೆ. ಹುಣಚಾಳ PG ಗ್ರಾಮದಲ್ಲಿ ಎಲ್ಲಾ ಹಿರಿಯರು, ಎಲ್ಲಾ ಗ್ರಾಮ ಪಂಚಾಯತ್ ಅವರು, ಎಲ್ಲಾ ಲೀಡರ್ಗಳು ಕೂಡಿ ಎಲ್ಲಾ ಸಮಾಜದವರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಆ ಭಗವಂತ ಪರಮಾತ್ಮ ನಿಮ್ಗೆಲ್ಲರಿಗೂ ಒಳ್ಳೇದ್ ನಾವು ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಗೌರವ ಕೊಟ್ಟದಕ್ಕಾಗಿ ಸಮಾಜದ ಎಲ್ಲ ಬಂಧುಗಳಿಗೆ, ಪೂಜ್ಯರಿಗೆ, ಹಿರಿಯರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಗವಂತ ನಿಮ್ಗೆಲ್ಲ ಒಳ್ಳೇದ್ ಮಾಡಿ.